ಇವತ್ತು ನಾವು ಹೊಮ್ಮದೇವನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ. क्या प्रॉब्लम इधर है? नहीं ना वो टब पानी डुबा कನ್ನಡ ಬರಲ್ಲ. ಏನು ಇನ್ ಪ್ರಾಬ್ಲಮ್ ನೀರೇ ಪ್ರಾಬ್ಲಮ್ ನಿಮ್ಕ ಯಾರು ನಿಮ್ಮ ಎಮ್ಎಲ್ಎ ಕೃಷ್ಣಪ್ಪ ನಮಸ್ಕಾರಗಳು. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಸ್ಟೆಲ್ಲಾ ನಹೋಮಿ ಅಂತ ಹೇಳ್ಬಿಟ್ಟು. ಸ್ಟೆಲ್ಲಾ ನಹೋಮಿ. ಅಯ್ಯೋ ಏನೋ ಇದೆ ಹೆಸರು ಅರ್ಥ? ಮಧುರವಾದ ನಕ್ಷತ್ರ ಸರ್. ಮಧುರವಾದ ನಕ್ಷತ್ರ ಯಾವ್ದು ನಕ್ಷತ್ರ? ಈ ನಕ್ಷತ್ರ ಸರ್. ಈ ನಕ್ಷತ್ರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವದೇವಿತ್. ಇವತ್ತು ನಾವು ದೊಡ್ಡ ತೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಮ್ಮದೇವನಹಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಎಂ ಕೃಷ್ಣಪ್ಪ ಪ್ರತಿನಿಧಿಸುವಂತ ಕ್ಷೇತ್ರಕ್ಕೆ ಏನ್ ನಿಮ್ ಪ್ರಾಬ್ಲಮ್ ಅಂತ ಕೇಳ್ಕೊಂಡು ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದಾವೆ. ಅದರಲ್ಲೂ ಪ್ರಮುಖವಾದಂತಹ ಸಮಸ್ಯೆ ಅಂದ್ರೆ ಅದು ನೀರಿನ ಸಮಸ್ಯೆ. ಜೊತೆಗೆ ಇನ್ನೂ ಹಲವಾರು ಸಮಸ್ಯೆಗಳಿದೆ. ಬನ್ನಿ ಇಲ್ಲಿನ ಜನ, ಈ ಕ್ಷೇತ್ರದ ಜನ, ಅದರಲ್ಲೂ ಕೂಡ ಹೊಮ್ಮದೇವನಹಳ್ಳಿಯ ಜನ ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ ಕಣಕ. ಏನ್ ಮನೆ ನೀರ ಬರ್ತಾ ಇಲ್ಲ ಮನೆ. ಹೌದಾ ಮನೆ? ಅಯ್ಯೋ ಯಾಕೆ ಮನೆ ಅಕ್ಕ ಹೋಗ ಎಲ್ಲೊಂಟಿ ಬರಕಾಲಿ ಬರ್ತೈತೆ ಆ ಪೈಪ್ ಒಳಗೆ ಎಷ್ಟಂತ ಇದ್ ಮಾಡಿ ಏನ್ ಮಾಡಿ ಜಗೋಳ್ಗೆ ಮಣ್ಣಿ ಇದ್ ಮಾಡಿ ಜನಗಳಿಗೆ ಮಣ್ಣಿ ಏನ್ ಮಾಡಿ ಎಂತ ಮಾಡಿ? ಬೋಲೋಜಿ ಕ್ಯಾ ಪ್ರಾಬ್ಲಮ್ ಇದರ? ಪಾನಿ ಡುಬಾಕು ಕನ್ನಡ ಬರಲ್ಲ ನಮ್ಗೆ, ಕನ್ನಡ ಬರಲ್ಲ. ನೀರ್ ಪ್ರಾಬ್ಲಮ್ ಇದೆ. ಮತ್ತೆ ಏನಿಲ್ಲ ಬೇರೆ ಏನಿಲ್ವಾ? ಕಸಾದು ಪ್ರಾಬ್ಲಮ್, ಗಾಡಿ ಬರಲ್ಲ. ಆಮೇಲೆ ಏನಿಲ್ಲ. ಗೃಹಲಕ್ಷ್ಮಿ ಬಂತ ಕಾಸು 2,000 ನನ್ನ ಬಂತ. ಎಷ್ಟ್ ತಿಂಗಳದ್ ಬಂತು? 1 ತಿಂಗಳದ. ಇನ್ ಎಷ್ಟ್ ತಿಂಗಳದ್ ಬಂದಿಲ್ಲ? 2 ತಿಂಗಳಿಂದ ಬಂದಿಲ್ಲ. 2 ತಿಂಗಳದ್ ಬಂದಿಲ್ವಾ? ಅಕ್ಕಿ ದುಡ್ಡೆಲ್ಲ ಬರ್ತಾ ಇದೆಯಾ? ಇಲ್ವಾ? ಯಾಕೆ ಅಕ್ಕಿ ದುಡ್ಡು ಬರಲ್ವಾ? ಅಕ್ಕೆ ನೀವು ಕೇಳ್ಬೇಕು, ಸರ್ಕಾರ ಕೇಳ್ಬೇಕು. ಶೌಚಾಲಯ ಎಲ್ಲ ಇದೆಯಾ? ಟಾಯ್ಲೆಟ್ ನಮ್ಗೆ ಐತೆ, ನಾವು ಬಾಡಿಗೆಗಿದ್ದೀವಿ. ಬಾಡಿಗೆಗಿದ್ದೀರಿ? ಅಲ್ಲೇ ಐತೆ. ಓಕೆ. ಏನಕ್ಕ? ನಮಸ್ಕಾರ ಕಣಕ. ಏನೋ ಉಯ್ತಾ ಇದೀರಿ? ಆಗ್ತಾ ಇದೀವಣ್ಣ ಹಸಿಗೆ. ಯಾರ ಹಸಿಗೆ? ನಮ್ಮ ಹಸು. ಏನ್ ನಿಮ್ ಪ್ರಾಬ್ಲಮ್? ನೀರು ಇಲ್ಲ, ಏನಿಲ್ಲ. ಪ್ರಾಬ್ಲಮ್ ಅದೇ, ನೀರು ಇಲ್ಲ, ಏನಿಲ್ಲ. ಬೇರೆ ಹೇಳಿ ಬಡ ಏನು ಇನ್ ಪ್ರಾಬ್ಲಮ್? ನೀರೇ ಪ್ರಾಬ್ಲಮ್ ನಮ್ಕ. ನೀರೇ ಪ್ರಾಬ್ಲಮ್ ನಿಮ್ಕ. ಯಾರು ನಿಮ್ ಎಮ್ಎಲ್ಎ ಕೃಷ್ಣಪ್ಪ ಅಲ್ಲ ಕಿಷ್ಟಪ್ಪ. ಅವ್ನು ಮಾತಾಡ್ಸಿದ ನನ್ ಸಾಕಾ? ಗೃಹಲಕ್ಷ್ಮಿ ಕಾಸು ಬಂದಿಲ್ವಾ? ಬರಿಲ್ಲ ಅಣ್ಣ, ನಮ್ಕ 3 ತಿಂಗಳಾಯ್ತು, 3-4 ತಿಂಗಳಾಯ್ತು ಬಂದು. 3 ತಿಂಗಳಾಯ್ತು ಬಂದಿಲ್ವಾ? ಬಂದ. ಅಯ್ಯೋ, ಅವ್ರಿಗೆ ಬರ್ತತೆ. ಅವ್ರಿಗೆ ಬಂದದೆ, ನಮ್ಗೆ ಬಂದಿಲ್ಲ. ನಿಮಗ್ ಬಂದಿಲ್ಲ? ಅದಂಗ ಅವ್ರಿಗೆ ಬಂದದೆ ನಿಮಗ್ ಬಂದಿಲ್ಲ? ಏನು ಕೇಳ್ಬೇಕು. ಎಮ್ಎಲ್ಎ ಕೆಲಸ ಮಾಡ್ತಾರ? ಏನಣ್ಣ ಗೊತ್ತಿಲ್ಲ ನಮ್ಗೆ. ಏನು ಗೊತ್ತಿಲ್ಲ ನಿಮ್ಗೆ? ಇವ್ರಿಗೆ ಏನು ಗೊತ್ತಿಲ್ಲ ಕಣ್ರಿ. ಏನ್ ನಿಮ್ ಹೆಸರು? ನಂಜುಂಡ್ ರೆಡ್ಡಿ ಸರ್. ಇರವಾ ಯಾಕೆ ಹೊಂಟ್ರಿ? ನಂಜುಂಡ್ ರೆಡ್ಡಿ ಸರ್. ನಂಜುಂಡ್ ರೆಡ್ಡಿ. ಏನ್ ನಿಮ್ ಪ್ರಾಬ್ಲಮ್? ನಮ್ ಪ್ರಾಬ್ಲಮ್ ನೀರ್ ಸರ್. ಓಟ್ ಹಾಕ್ದಾಗ್ಲಿಂದ 1 ಡ್ರಾಪ್ ನೀರ್ ಬಂದಿಲ್ಲ. ಓಟ್ ಹಾಕ್ದಾಗಿಂದ 1 ಡ್ರಾಪ್ ನೀರ್ ಬರ್ಲಿಲ್ಲ. ಅವತ್ತು ಓಟ್ ಹಾಕಕ್ಕೂ ಮುಂಚೆ ಬತ್ತಿತ್ತಾ? ಓಟ್ ಹಾಕಿದ ದಿವಸ ಬಂತು ಸರ್. ಓಟ್ ಹಾಕಿದ್ಮೇಲೆ 1 ಚೂರು ನೀರಿಲ್ಲ. ಓಟ್ ಹಾಕಿದ್ದೀನ ಬಂತು. ಆಮೇಲೆ 3 ವರ್ಷ ಆಯ್ತು ನೀರ್ ನೋಡ್ತಾ ಇಲ್ಲ. 3 ವರ್ಷದಿಂದ ನೀರ್ ನೋಡ್ತಾ ಇಲ್ಲ. ನೀರೇ ಇಲ್ಲ. ಏನ್ ನೋಡ್ತಾ ಇದೀರಿ? ಆಮೇಲೆ ಟ್ರಾಕ್ಟರ್ ಅಲ್ಲಿ ಕ್ಯಾಂಟರ್ ಅಲ್ಲಿ ಓಡಿಸ್ಕೊತಾ ಇದೀವಿ. ನೀರ್ ನೋಡ್ತಾ ಇಲ್ಲ ಅಂದ್ರೆ ಮತ್ತೆ ಏನ್ ನೋಡ್ತಾ ಇದೀರಿ? ಏನ್ ಸರ್ ಇದೇ ನೋಡ್ತಾ ಇದೀವಿ. ಸಾಕೊಂಡಿದಿರಿ? ಹಸಲಿಗೆ ತಗೋತಾ ಇದೀವಿ ಸರ್. ತಿಂಗಳಿಗೆ 3 ಟ್ಯಾಂಕರ್ ನೀರ್ ತಂದು ಕೊಡ್ತೀವಿ. 1 ಟ್ಯಾಂಕರ್ ಬಂದು 700 ರೂಪಾಯಿ. ತಿಂಗಳಿಗೆ 1,800 ರೂಪಾಯಿ ಆಗುತ್ತೆ ಸರ್. 1,800 ರೂಪಾಯಿ ಆಗುತ್ತೆ. 3 ವರ್ಷದಿಂದ ಓಡಿಸ್ಕೊಂತಾ ಇದೀವಿ. ಆಮೇಲೆ ಕಸ ನೋಡಿದ್ರೆ ಎಲ್ಲಂದ್ರೆ ಎಲ್ಲ ಕಸ ಅವೆ. ನಿಮ್ ಎಮ್ಎಲ್ಎ ಕೆಲಸ ಮಾಡಲ್ವೇ? ಮಾಡ್ತಾ ಇದ್ರು. ಅವ್ರಿಗೆ ಫಂಡ್ ಬರ್ತಾ ಇಲ್ಲ ಸರ್. ಫಂಡ್ ಬರ್ತಾ ಇಲ್ವಾ? ಎಲ್ಲಿಂದ ಬರ್ತಾ ಇಲ್ಲ ಫಂಡ್? ಇದು ಎಮ್ಎಲ್ಎ ಫಂಡ್ ಬಂದ್ರೆ ಸರ್ ಅವರು ಮಾಡೋದು ಸರ್. ಎಮ್ಎಲ್ಎ ಫಂಡ್ ಬಂದ್ರೆ ಅಲ್ವಾ ಮಾಡೋದು? ಅವ್ರ ಜೋಬಿಂದ ಹಾಕಿ ಮಾಡಕ್ಕಾಗುತ್ತೆ ಸರ್. ಜೋಬಿಂದ ಮಾಡಲ್ಲ. ಅವ್ರಿಗೆ ಯಾರು ಫಂಡ್ ಕೊಡ್ತಾ ಇಲ್ಲ? ಗೌರ್ಮೆಂಟ್ ಅವ್ರು ಕೊಡ್ಬೇಕಲ್ಲ ಸರ್. ಕಾಂಗ್ರೆಸ್ ಅವ್ರು ಕೊಡಲ್ಲ. ಅದಕ್ಕೆ ಇವ್ರು ಮಾಡ್ತಾ ಇಲ್ಲ. ಹೌದು ಸರ್. ಏನ್ ಫುಲ್ ನಿಮ್ ಬರೀ ಕಸ? ಸರ್ ತುಂಬಾ ಪ್ರಾಬ್ಲಮ್ ಆಗೋಗ್ಬಿಟ್ಟೆ. ತುಂಬಾ ಪ್ರಾಬ್ಲಮ್. ಊರು ಅನಾಥ ಆಗೋಗ್ಬಿಟ್ಟೈತೆ. ಊರು ಅನಾಥ ಆಗೋಗ್ಬಿಟ್ಟೈತಾ? ನೋಡೋರಿಲ್ಲ, ಕೇಳೋರಿಲ್ಲ. ಅಮ್ಮ ಇಲ್ಲ, ಅಪ್ಪ ಇಲ್ಲ, ಯಾರು ಇಲ್ಲ. ಅಮ್ಮ ಇಲ್ಲ, ಅಪ್ಪ ಇಲ್ಲ, ತಾತ ಇಲ್ವಾ, ಅಜ್ಜಿ ಇಲ್ವಾ? ಯಾರು ಇಲ್ಲ. ನಮಸ್ಕಾರ.
ಇರವ ಏನ ನಿನ್ ಪ್ರಾಬ್ಲಮ್? ಏನಣ್ಣ ನಿಮ್ಮ ಹೆಸರು? ಹನುಮಪ್ಪ ಅಂತ ನಮ್ಮ ಹೆಸರು. ಹನುಮಪ್ಪ ಕೊಡ ತಗ ಬಿಂದಿಗೆ ತೆಗಿ. ಊರಲ್ಲಿ ನೀರಿಲ್ಲ, ಊರಲ್ಲಿ ನೀರಿಲ್ಲ. ಜನ ಪ್ರೀತಿ ಅಲ್ಲಿ ಪರದಾಡ್ತವ್ರೆ. ಏನ್ ಪರದಾಡ್ತವ್ರೆ? ನೀರಿಲ್ಲ. ಆಮೇಲೆ ಈ ಒಳಚರಂಡಿ ಐತಿಲ್ಲ, ಸಮಸ್ಯೆಗಳು ಬಹಳ ಇದಾವೆ. ನಮ್ಮ ಊರ್ನವ್ರು ಯಾರು ಗಮನ ಊರ್ ತುಂಬ ಬರೀ ಕಸ, ಬರೀ ಕಸ, ಯಾರು ಗಮನ ಹರಿಸ್ತಾ ಇಲ್ಲ. ಎಮ್.ಎಲ್.ಎ. ಕೃಷ್ಣಪ್ಪನವರು ಕೆಲಸ ಮಾಡ್ತಾರ. ಕೃಷ್ಣಪ್ಪ ಊರಿಗೆ ಇದುವರೆಗೂ ಬಂದೇ ಇಲ್ಲ. ಅದರಿಂದ ಊರ್ ಗಮನ ಹರಿಸಿ ನಾವು ಸಾರ್ವಜನಿಕರ ನಾವು ದೂರ ಹೇಳ್ತಾ ಇದೀವಿ. ದಯವಿಟ್ಟು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕಂತ ನಾವು ಕೇಳ್ಕೊತಾ ಇದೀವಿ. ಕೇಳ್ಕೊತಾ ಇದೀವಿ. ಮತ್ತಿನ್ ಬೇರೆ ಏನ್ ಪ್ರಾಬ್ಲಮ್ ಇದಾವೆ? ಬೇರೆ ರಸ್ತೆ, ಚರಂಡಿ, ಕಸ ಎಲ್ಲ ಎತ್ತಬೇಕು, ನೀರೆಲ್ಲ ಕ್ಲೀನ್ ಮಾಡಬೇಕು, ಚರಂಡಿ ಎಲ್ಲ ಎತ್ತಬೇಕು. ಚರಂಡಿ ಎಲ್ಲ ಎತ್ತಬೇಕು. ಚರಂಡಿ ಎಲ್ಲ ಎತ್ತು. ಊರು ಅನಾಥ ಆಗೋಗ್ಬಿಡದೆ. ಈ ಊರು ಅನಾಥ ಆಗ್ಬಿಡುತ್ತೆ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಊರ ಹೆಸರು ಹೊಮ್ಮದೇವನಹಳ್ಳಿ. 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 ಹೊಮ್ಮದೇವನಹಳ್ಳಿ ಕಸದಿಂದ ತುಂಬಿದೆ. ನೀರಿಲ್ಲ, ಚರಂಡಿ ಇಲ್ಲ, ಎಲ್ಲಾ ಪ್ರಾಬ್ಲಮ್. ಅಕ್ಕ ನಮಸ್ಕಾರ ಕಣಕ್ಕ. ಏನ್ ನಿಮ್ಮ ಹೆಸರು? ಪ್ರೇಮ. ಪ್ರೇಮ. ನಮ್ಮ ಅಮ್ಮನ ಹೆಸರು ಪ್ರೇಮ. ಇವ್ರ ಯಾವ್ರವರು ಅಕ್ಕ? ಪ್ರೇಮ ಅವ್ರೆ, ನೀರು ಅಷ್ಟೇ, ಬೇರೆ ಏನಿಲ್ಲ. ನಮ್ಗೆ ಏನು ಬೇಡ, ನೀರೊಂದು ಬಂದ್ರೆ ಸಾಕು. ನೀರೊಂದು ಬಂದ್ರೆ ಸಾಕು, ಬೇರೆ ಏನು ಬೇಡ. ಏನು ಬೇಡ, ಏನು ಬೇಡ, ಏನು ಬೇಡ. ದುಡ್ಡು ಬೇಡ, ಏನು ಬೇಡ. ಸದಾ ನೀರು ಬಂದ್ರೆ ಸಾಕು ನಮ್ಗ. 200 ರೂಪಾಯಿ ಕಾಸು ಬೇಡ. ಬೇಡ. ನೀರ್ ಬೇಕಾ? 200 ಕಾಸು ಬೇಕಾ? ನೀರ್ ಬೇಕು ನಮ್ಗೆ. ನೀರೇ ಬೇಕಾ? ನೀರ್ ಬೇಕು. ಇದೊಂದು ಗ್ಯಾರಂಟಿ ಫ್ರೀ ಬೇಡವಾ? ಒಬ್ಬ ಕೊಟ್ರೆ ಕೊಡ್ಲಿ, ಬಿಟ್ರೆ ಬಿಡ್ಲಿ. ಅದು ಕೊಟ್ರೆ ಕೊಡ್ಲಿ, ಬಿಟ್ರೆ ಬಿಡ್ಲಿ. ಮತ್ತೆ ಬೇರೆ ಏನೇನು ಪ್ರಾಬ್ಲಮ್ ಇದಾವೆ ನಿಮ್ಮೂರಲ್ಲಿ? ಅಯ್ಯೋ ಐತೆ ನಮ್ಗ್ ನೀರು. ನಮ್ಗ್ ನೀರಷ್ಟೇ. ನೀರಷ್ಟೇ ಪ್ರಾಬ್ಲಮ್. ಓಕೆ, ಆಯ್ತು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.